ಲೇ ಈಕಿನ ಈಕಿನ ಏನು ಮಾಡಕತ್ತಿ ಸ್ವಲ್ಪ ಚಾ ಮಾಡ್ಕೊಂಬ. ಅಯ್ಯಯ್ಯ ಏನು ಬರೀ ಚಾ 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 ಯಾವತ್ತು ನೋಡಿ ಯಾವಾಗ ನೋಡ್ರು ಚಾನ ನೋಡು. ಅಲ್ರಿ ದಿವ್ಸಕ್ಕೊಂದು 20 ಸಲ ಚಾ ಕುಡಿತೀರಿ, ಏನದು ನಮ್ಮ ಬರೀ ಮಾಡಿ 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 ಹಾಕೋದಾಗತ್ತೆ ನೋಡು. ಅಲ್ಲಿ ಬರೀ ಚಾ ಕೇಳಿದೋಣ ಹಿಂಗ್ಯಾಕೆ ಆಡಕತ್ತಿ? ಇಲ್ಲ ನನಗೆ ಮಾಡಿ ಮಾಡಿ ಸಾಗೈತಿ. ಈ ಸೊಸಿ ತೊಗೊಂಬಾರಪ್ಪ, ಇಲ್ಲ ಅಂದ್ರೆ ನೋಡು ಮತ್ತು ನನಗೆ ಮಾಡೋದು ಆಗೋದಿಲ್ಲ. ನೋಡು ಮಗ ಒಬ್ಬನ ಮಗ ದೊಡ್ಡ ಮಗನ ವಯಸ್ಸಿಗೆ ಬಂದಾನ, ನೋಡಿ ಹೆಂಗೆ ಮಕ್ಕೊಂಡಾನ. ನೀ ಏನು ಹೆಣ್ಣು ನೋಡುವಲ್ಲಿ ಏನು ಕನ್ಯಾನು ತಗೋವಲ್ಲಿ ಸುಮ್ಮ ಆಗ್ಬಿಟ್ಟೆಲ್ಲ. ಹಾಂ ಕನ್ಯಾ ಇವಂಗ ಲೀ ಮಾಡ್ಕೊಂತೇನ್ಲಿ ಮಾಡ್ಕೊಂತಾನೆ ಮತ್ತು ಎಷ್ಟು ಅವ್ನ ವಯಸ್ಸು ನೋಡಿ ಎಷ್ಟು 26 ಅದು ಅವನು. ಇಂಜಿನಿಯರಿಂಗ್ ಮುಗಿಸ್ಯಾನ, 3 ವರ್ಷನ ಆತ ಮನ್ಯಾಗ ಕುಂತಾನ. 1 ವರ್ಷದಿಂದ ಕೆಲ್ಸಕ್ಕೆ ಹೋಗಲ್ಲ. ಬೇವ ನಂದು ಸ್ವಲ್ಪ ಕೆಲ್ಸಕ್ಕೆ ಅರ್ಜಿ ಹಾಕಿನಿ, ಕೆಲ್ಸಕ್ಕೆ ಹೋಗ್ತೀನಿ. ಹಾಂ ಇದು 1 ವರ್ಷದಿಂದ ಇದನ್ನ ಕೇಳಾಕತ್ತೀನಿ, ಒಂದು ದಿನಾನು ಹೋಗಿ ಇಂಟರ್ವ್ಯೂ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಅಲ್ಲ ಮತ್ತು ಅವ್ನ ಕೆಲಸ ಇಲ್ಲ ಏನಿಲ್ಲ, ಮತ್ತು ಹೆಂಗೆ ಹೆಣ್ಣು ಹುಡುಕ್ಲಿ ನಾ ಅದನ್ನಾರ ಹೇಳಿ ನೀನು. ಏನಾರ ಮಾಡ್ರಿ, ಅದು ನನಗೆ ಗೊತ್ತಿಲ್ಲ. ಹೆಂಗಾರ ಸುಳ್ಳಾರ ಸೊಸಿ ತೊಗೊಂಬರ್ರಿ. ಮಗ ನೋಡಿ ವಯಸ್ಸಿಗೆ ಬಂದ, ನಾಳೆ 30 ಆಗಿಂದ ಯಾರು ಹೆಣ್ಣು ಕೊಡೋದಿಲ್ಲ. ಆಯ್ತಾಯ್ತು ನೋಡುನು, ಬಯೋಡಾಟ ಎಲ್ಲ ಐತಿ, ಬ್ರೋಕರ್ಗಳು ಹಿಡ್ದು ಇದನ್ನು ಮಾಡೋನು. ನೀವು ಹೂ ಅಂತ ಈಗ ಸುಮ್ ಕುಂದ್ರಾಕ್ ಹೋಗ್ಬೇಡ್ರಿ. ಮೊದಲ ಫೋನ್ ಹಚ್ಚಿರಿ ಬ್ರೋಕರ್ಗಳಿಗೆ, ಫೋನ್ ಹಚ್ಚಿ ಇವತ್ತು ಕೇಳ್ರಿ. ಇವತ್ತು ಆಯ್ತು ತೊಡಿ, ನಮ್ಮ ದೋಸ್ತ ಅದಾನ, ಫೋನ್ ಹಚ್ಚಿ. ಏ ಪರಮೇಶಿ, ಸ್ವಲ್ಪ ಮನೆಗೆ ಬಂದು ಹೋಗೋ, ಸ್ವಲ್ಪ ಕೆಲಸ ಐತಿ. ಆಯ್ತು ಹೇಳಿನಿ, ಒಂದು 5 ನಿಮಿಷನ ಬರ್ತಾನೋ. ಓ ಹೇಳ್ರಿ, ಯಾಕೆ ಫೋನ್ ಹಚ್ಚಿದ್ರಲ್ರಿ ಬಾ ಅಂತಂದ, ಯಾಕ್ರಿ ಏನಾತ್ರಿ? ಏ ನಮ್ಗೊಂದು ನಮ್ಮ ಹುಡುಗೊಂದು ಹೆಣ್ಣು ನೋಡೋಪ, ನಮ್ಮ ಹೆಂಡತಿ ಭಾಳ ಕೇಳಕತ್ತಾಳ, ಸೊಸಿ ಬೇಕಂತ ಕೀಗೆ. ಹೌದ್ರಾ? ನೋಡೋಣಲ್ರಿ ನನ್ನ ಕೆಲಸನ ಅದು. ನಾ ಎಲ್ಲಾರ್ಗಿ ಹೆಣ್ಣು ನೋಡಿ ಎಲ್ಲ ಭಾಳ ಚಲೋ ಆಗ್ಯಾವ, ಮನೆಗೆಲ್ಲ ನಾನು ಹೆಣ್ಣು ಕೊಡ್ಸಿದ್ರಿ. ಹೌದ್ರಿ, ಹಂಗಾರೆ ಚಲೋ ಆತ್ ಬಿಡ್ರಿ. ನಮ್ಮ ಹುಡುಗಗೊಂದು ಕನ್ಯೆ ನೋಡ್ರಿ, ಚಲೋ ಅದ. ನೋಡೋಣ ತಗೋರಿ. ಯಾಕಾರ ಆಮೇಲೆ ಅವ್ನು ಬಯೋಡಾಟ ಅವ್ನು ಕಳಿಸ್ರಿ. ಹುಡುಗ ಏನು ಮಾಡ್ತಾನ್ರಿ? ಲೇ ನಾ ಹೇಳಿನಿಲ್ಲ, ಹೇಳಿ ನೀನ. ಈಗ ಹುಡುಗ ಏನು ಮಾಡ್ತಾರಂತ ಕೇಳಕತ್ತಾರ, ಏನು ಹೇಳ್ತಿ ಹೇಳು. ಅನ್ನಾರ ಅದ ಹುಡುಗ ಇಂಜಿನಿಯರಿಂಗ್ ಮುಗಿಸ್ಯಾನ್ರಿ, ಅವಿನ್ನ ಜಾಬ್ ಹುಡುಕಾತನ್ರಿ. ಇನ್ನೊಂದು 6 ತಿಂಗಳದಾಗ ಸಿಗೋಂಗೆ ಐತದ. ಅಷ್ಟೊಳಗೆ ಮದುವೆ ಮಾಡಿ ಕಳಿಸ್ಬೇಕಂತಂದು ಪ್ಲ್ಯಾನ್ ಐತ್ರಿ ನಮ್ಮ. ಅಕ್ಕೋರ ಹಂಗಂದ್ರೆ ಏನು ಕೊಡಂಗಿಲ್ಲ, ಕೊಡೋದಲ್ರಿ, ನಿಮಗೆ ತೋರಿಸೋದ ಇಲ್ಲ. ಮೊದಲ ಹುಡುಗ ಏನು ಮಾಡ್ತಾರಂತ ಕೇಳ್ತಾರೆ. ಮೊದಲೆಲ್ಲ ಆಸ್ತಿ ಮ್ಯಾಗ ನಡೀತಿತ್ರಿ, ಆಸ್ತಿ ಐತಿ ಗಿಸ್ತಿ ಐತೆ ಅಂತ ನಡೀತಿತ್ರಿ. ಈಗ ಹುಡುಗ ಬರೀ ನೌಕರಿ ಅನ್ನಕತ್ತಾರ ನೋಡ್ರಿ, ಇಲ್ಲ ಅಂದ್ರೆ ತೋರ್ಸವಲ್ರಿ. ಹೌದಪ್ಪ, ನಮಗೂ ಗೊತ್ತೈತಿ. ನೋಡು ನೀನು ಸ್ವಲ್ಪ ಕಮಿಷನ್ ಜಾಸ್ತಿ ಕೊಡ್ತೀನಿ ಅಂತಾರೆ. ಯಾರು ಇದ್ರೆ ಆಸ್ತಿ ನೋಡಿ ಇದನ್ನ ಮಾಡೋರು, ಇದ್ರ ಕೊಡೋರಿದ್ರೆ ಹೆಣ್ಣು ಕೊಡೋರಿದ್ರೆ ನೋಡು. ನಮ್ದಂತೂ ಆಸ್ತಿ ಐತಿ, ಇವ ಹಿಂಗೆ ಖಾಲಿ ಹರಗಡಾಕತ್ತಾನಂತ ಎಲ್ಲಿ ಹಾಳಾಕ್ಕಾರ ಅಂತ ಇವ್ರವ್ವ ಇದನ್ನ ಮಾಡಕತ್ತಾಳ. ಅದಕ್ಕೆ ಅವ್ನು ಚಲೋ ಕನ್ಯಾ ನೋಡು, ಬಡವ್ರಾದ್ರೂ ಪರವಾಗಿಲ್ಲ, ನಾವು ನೋಡ್ಕೊಂಡು ಹೋಗ್ತೀವಿ ಅವ್ರ ಫ್ಯಾಮಿಲಿಗೂ. ಹಂಗೆ ಆಯ್ತು ತಗೋರಿ. ನಾನು ನಾಳೆ ನನ್ನ ಫೋನ್ ಬಿಟ್ಟು ಬಂದೀನಿ. ನಾಳೆ ನಾನು ಫೋನ್ ತರ್ತೀನಿ, ಅವ್ನು ಬಯೋಡಾಟಾನು ನಾನು ಇಸ್ಕೊಂಡು ಹೋಗ್ತೀನಿ. ಅವ್ನು ಬಯೋಡಾಟ ಒಂದು ರೆಡಿ ಮಾಡಿ ಇಟ್ಕೊರಿ. ಒಂದು ಚಲೋ ತಂಗ ಫೋಟೋ ಇದನ್ನು ಮಾಡಿರಿ. ಅಪ್ಪ ಮದುವೆ ಮಾಡಕತ್ತೀರ ನನಗೆ? ಮೂಲೆ ಮದುವೆ ಮಾಡಕತ್ತೀವಿ, ಯಾಕೆ ಬೇಡನ ಹೇಳ. ಮತ್ತೆ ಈಗ ಬೇಡ ಅಂದ್ರೆ ಬೇಡ ಕಳಿಸ್ಬಿಟ್ಟು. ಅಲ್ಲಪ್ಪ ಇಷ್ಟು ದೌಡ ಯಾಕಪ್ಪ ನನಗೆ ಮದುವೆ? ದೌಡ? ನಿನ್ನ ಬಿಟ್ಟರೆ ಮುದುಕನ ಆಗ್ಬಿಡ್ತೀನಿ. ಇನ್ನೊಂದು 3 ವರ್ಷಕ್ಕೆ ನೀವು 30 ಹಾಕಿ ಬಂದು ಸುಮ್ಮನೆ ನನಗೆಲ್ಲ ಗೊತ್ತಾಗಿಲ್ಲ. ಅವ ನಾ ಇನ್ನು ಕೆಲಸ ಹಿಡಿಬೇಕು, ಕೆಲಸದೊಳಗೆ ನಾ ಇನ್ನು ಸಾಧನೆ ಮಾಡಬೇಕು. ಎಷ್ಟು ಜಲ್ದಿ ಮಾಡಿ ಮದುವೆ ಮಾಡಿರೋಣ, ಏನು ಮಾಡಲಿ ಹಿಂತಿಂಗೆ ಕರ್ಕೊಂಡು ಎಲ್ಲಿ ಅಡ್ಡಾಡಲಿ ನಾ ಸಿಟಿ ಒಳಗೆಲ್ಲ. ಈಗ ಎಲ್ಲಾರ್ದು 30 ಮ್ಯಾಗ ಹಾಕತ್ತಾವ ಲಗ್ನ. ನಮ್ಮ ದೋಸ್ತರದು ಇನ್ನೂ ಯಾರ್ದು ಆಗಿಲ್ಲ. ಯಾಕೆ ಅರ್ಜೆಂಟ್ ಮಾಡಕತ್ತೀರಿ? ಅರ್ಜೆಂಟ್ ಮಾಡ್ಕೊಂಡು ಏನಾರ ಆತಂದ್ರೆ ನಾನು ಅನ್ಭವಿಸವಲ್ಲ. ಅಲ್ಲಲ್ಲಿ ಅವ ಹೇಳೋದ್ರೊಳಗೂ ಅರ್ಥ ಐತಿ. ಈಗ ನೋಡ, ನಾವು ಅರ್ಜೆಂಟ್ ಮ್ಯಾಗ ಮಾಡ್ತೀವಿ, ಮಾಡ್ಕೊಳ್ಳೋದು ಅವಂಗ ಮನಸ್ಸಿಲ್ಲ. ಈಗ ನಾವೆಲ್ಲ ಒತ್ತಾಯ ಮಾಡಿ ನಾಳೆ ಬಾಳೆ ಮಾಡ್ಕೊಂಡು ಹೋಗ್ಬೇಕಲ್ಲ. ಅವರು ಬೆಂಗಳೂರಲ್ಲಿ ಬೇರೆ ಕಡೆ ಸಿಟಿ ಹೊರಗೆ ಹೋದ್ರು ಬಾಳೆ ಮಾಡ್ಕೊಂಡು ಹೋಗೋದು ಆಗ್ಬೇಕಲ್ಲ. ಏನಿಲ್ರಿ, ಎಲ್ಲ ಬಾಳೆ ಮಾಡಿ ಎಲ್ಲ ಚಂದಗನ ಮಾಡ್ತಾರೆ. ನಾನು ನಿಮಗೆ ಕೊಡುವಾಗ ನಿಮಗೂ ಜವಾಬ್ದಾರಿ ಇರಲಿಲ್ಲ. ಬರ್ತಾ ನೀವು ಸುದ್ದಾದ್ರಿಲ್ಲ. ನೀವು ಎಷ್ಟು ಕುಡಿತಿದ್ರಿ, ಇದನ್ನು ಮಾಡ್ತಿದ್ರಿ. ಈಗ ನೋಡಿ ಚಂದ ನೋಡ್ಕೊಂಡು ಹೊಂಟ್ರಿ ಇಲ್ಲ. ಲೇ ಈಗ ನಂದು ಯಾಕೆ ತೆಗದಿ? ನಂದು ಪಾಸ್ಟ್ ಒಟ್ಟ ಮಾತಾಡೋಕೋಬೇಡ. ನಂದು ಪಾಸ್ಟ್ ಮಾತಾಡಿದಂದು ನಾನು ಪೂರ್ತಿ ಮೈ ಬಿಸಿಯಾಗಿ ತಲೆ ಗಿರ್ರ ಅಂತ ಸುತ್ತೈತಿ. ಆಯ್ತು ಸಮಾಧಾನ ತೋರಿ. ನಾ ಏನು ನಿಮಗೆ ಬೈಬೇಕಂತ ಹೇಳಿಲ್ಲ, ಹಿಂದೆ ಆಗಿದ್ದು ಹೇಳಿನಿ. ನೀವು ಹೆಂಗೆ ಇದಾದ್ರಿ ಹಂಗೆ ಮಗುಗೂ ಮಾಡ್ರಿ, ಎಲ್ಲ ಸುದ್ದಾಕನ. ಲೇ ಮಗನ, ನಿನಗ ಮದುವೆ ಮಾಡ್ತೀನಿ, ಸುದ್ದಾಕ್ಯ ನೀನು ಕೆಲಸ ಹುಡುಕಿ ಕೆಲಸ ಇದು ಮಾಡ್ತೀಯ. ಅಪ್ಪ ನಾ ಈಗ ಬೇಡ ಅಂತ ಅಂತೀನಿ. ಮತ್ತೆ ಈಗ ನೀವು ಒತ್ತಾಯ ಮಾಡಿ ಆಗಿರಂದ್ರೆ ಆಕಿ ಆ ಹುಡುಗಿ ನನಗೆ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ನನಗೆ ಇನ್ನೂ ಯಾವಾಗ ಕೆಲಸ ಇರ್ತೈತೆ ಅದು ಗೊತ್ತಿಲ್ಲ. 6 ತಿಂಗಳು ಬೇಕು ನನಗೆ ಇನ್ನೂ ಕೆಲಸ ಇರಾಕ. ನಾನು ಎಲ್ಲ ಅಪ್ಲಿಕೇಶನ್ ಹಾಕೀನಿ, ಬಟ್ ಕಾಂಪಿಟೇಷನ್ ಹಂಗೈತಿ. ಯಾರ್ದು ಇನ್ನೂ ಮದುವೆ ಆಗಿಲ್ಲ. ಯಾಕಂದ್ರೆ ಬರೀ ಜಾಬ ಸಿಗೋಲ್ಲ ಯಾರಿಗೂ. ತಮ್ಮ ನೀವೊಂದು ಕೆಲಸ ಮಾಡು, ನೀ ಸೀದಾ ನಿಮ್ಮ ದೋಸ್ತರ ರೂಮಿಗೆ ಹೋಗ್ಬಿಡು. ನಿಮ್ಮ ಎಲ್ಲಿ ಸಿಟಿ ಒಳಗೆ ಅಲ್ಲಿ ಇದ್ದ ಕೆಲಸ ಹುಡುಕ.
ಒಂದು 6 ತಿಂಗಳು ಹುಡುಕೆ ನೋಡು. ಹ್ಞೂ ರೀ, ಅಷ್ಟ ಮಾಡ್ತೀನಿ ರೀ. ಈಗ ಕೆಲಸ ಅಂತೂ ಹುಡ್ಕಕ್ಕೆ ಟ್ರೈ ಮಾಡ್ತೀನಿ. ನನಗೆ ಅದು ಕೆಲಸ ಸೆಟ್ ಅಲ್ಲ ಅಂದ್ರೆ ಇಲ್ಲೇ ಏನಾರು ಓನ್ ಬಿಸ್ನೆಸ್ ಮಾಡ್ತೀನಿ. ನನಗೆ ಓನ್ ಬಿಸ್ನೆಸ್ ಮಾಡೋ ಟೆಕ್ನಿಕ್ಸು ಗೊತ್ತದಾವ, ಎಲ್ಲ ಮಾಡ್ತೀನಿ. ಒಂದು ಚಲೋ ಐತಿ. ಸುಮ್ಮನೆ ಯಾಕೆ ಎಲ್ಲರೂ ಜಾಬ್ ಅಂತ ಎಲ್ಲರೂ ದುಡಿಯಕ್ಕೆ ಹೋದ್ರೆ ಮತ್ತೆ ಇಲ್ಲಿ ಅಪ್ಪ ಅವ್ನು ನೋಡ್ಕೊಳ್ಳೋರು ಯಾರು ಹೇಳ್ರಿ ನೀವು? ಅಲ್ಲ ಮಗನ ಮೆಚ್ಚಿದೆ ಮಗನ, ನೀ ಹೇಳೋದ್ರೊಳಗೆ ಅರ್ಥ ಐತಿ. ನೋಡಪ್ಪ, ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾವು ಹೆಂಗೆ ಜೀವನ ನಡೆಸ್ತೀವಿ ನಾವು. ನೀನು ಮದುವೆ ಆಗಿ ಚಂದ ಇರು, ಅಲ್ಲಿ ಬೆಂಗಳೂರು ಆಗಾರ ಎಲ್ಲರಾಗಲಿ ನೀ ಚಂದಿರು. ನೀ ಚಂದಿದ್ದೆ ಅಂದ್ರೆ ನಾವು ನಿನ್ನ ಕೂಡ ಬರ್ತೀವಿ. ಇಲ್ಲಿ ಯಾರು ಎಲ್ಲರೂ ನೌಕರಿ ಅನ್ನಕತ್ಬಿಟ್ಟಾರ, ಅದಕ್ಕೆ ನಿನಗೆ ಅಷ್ಟು ಇಂಜಿನಿಯರಿಂಗ್ ಮಟ್ಟ ಕಲಿಸೀವಿ. ಆಯ್ತು ಬೇ, ನಾ ಅಂತ ಸುಮ್ಮನೆ ಕುಂತಿಲ್ಲ. ನಾ ಎವ್ರಿಡೇ ಟ್ರೈ ಮಾಡಕತ್ತೀನಿ. ನನಗೆ ಸಿಗೋಣ ನಿಮ್ಗೆ ಹೇಳ್ತೀನಿ, ಅವಾಗ ಮಾಡ್ರಿ ಅಂತ ಮದ್ವೆ. ಇಷ್ಟು ದೌಡ್ ಏನಾರ ಮಾಡಿರಿ ಅಂತೇಳಿ ಏನಾಗುತ್ತೆ ಹೇಳಕ್ಕೆ ಬರಂಗಿಲ್ಲ. ಹುಡುಗಿಗೆ ಅಡ್ಜಸ್ಟ್ ಆಗದೆ ಇರ್ಬೋದು, ಕೆಲಸ ಇಲ್ಲ ಅಂತಂದು. ಈಗ ನೋಡಿ ತಂದೆ ತಾಯಿ ಇದ್ದಂಗೆ ಯಾರು ಇರೋದಿಲ್ಲಲ್ಲ. ಹಾಂ, ಹೌದು ಬಿಡಪ್ಪ, ನೀ ಹೇಳೋದ್ರೊಳಗೂ ಅರ್ಥ ಐತಿ. ಈಕೆನ ಈಗ ಅವಸರ ಮಾಡೋದು ಬೇಡ. ನೀನು ನೋಡಕತ್ತಿಲ್ಲ ಬೆಳಗ್ಗೆ ಎದ್ದು ಟಿ ವಿ ಒಳಗೆ ಹೆಂಗೆ ಅವಸರ ಮಾಡೋದಾರ ಏನೇನು ಬಾಳೆ ಆಗ್ಯಾವಂತ. ಎದಕ್ಕೆ ಅವಸರ ಮಾಡಕತ್ತಿ? ಈಗ ಸ್ವಲ್ಪ ತಡಿ, ಇನ್ನೊಂದು ವರ್ಷ ತಡಿ. ವಿಚಾರ ಮಾಡೇ ಮಾಡು. ನಾವು ಹೇಳ್ದಂಗೆ ಒಂದು ಬರೋಬ್ಬರಿನ ಐತಿ. ಯಾವಾಗ ನೋಡ್ರಿ ಇಷ್ಟು ಹೇಳಿ ನನ್ನ ಬಾಯಿ ಮುಚ್ಚಿಸ್ತೀರಿ. ಇಲ್ರಿ ಅಕ್ಕಾರ, ಅವ್ರು ಹೇಳೋದು ಬರೋಬ್ಬರಿ ಐತಿ. ಇನ್ನೊಂದು ತಡ್ರಿ, ಇನ್ನೊಂದು ವರ್ಷ ನಿಂದ್ರು ತಡ್ರಿ. ಈಗ ಮತ್ತೆ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಮುಂದೆ ಏನಾರ ಅನಾಹುತ ಆದ್ರೆ ಯಾರು ಜವಾಬ್ದಾರಿ ರೀ? ಪಾಪ ಅವ್ನ ಜೀವನ ಹಾಳಾಕತಿ. ಸರಿ ತೋರಿ ಅನ್ನಾರ, ನೀವು ಹೋಗಿರಿ. ನಾವು ನಿಮಗೆ ಫೋನ್ ಹಚ್ತೀವಿ ರೀ ಏನು ಅಂಬುದಂತ. ಆಯ್ತು ಹೇಳ್ರಿ ಅಕ್ಕ, ನಾ ಹೋಗಿರ್ತೀನಿ, ನೀವು ಫೋನ್ ಹಚ್ಚಿರಿ ಏನು ಅಂಬುದಂತ. ಈಗ ನೋಡ, ಬೇಜಾರು ಹಾಕೋಬೇಡ. ಇನ್ನೊಂದು ವರ್ಷ ಹೆಂಗಾರ ಮಾಡಿ, ಆಮೇಲೆ ಇನ್ನೊಂದು ವರ್ಷ ಬಿಟ್ಟು ಸೊಸಿ ತರ್ತೀನಿ. ಯಾಕೆ ಚಿಂತೆ ಮಾಡ್ತೀವಿ? ಏನಾರ ಮಾಡ್ಯಾರ ತರ್ತೀನಿ. ಅವ್ನಲ್ಲಿ ಅಡ್ಜಸ್ಟ್ ಆಗಲಿಲ್ಲಪ್ಪ ಅಂದ್ರೆ, ಅವ್ನ ಕೆಲಸ ಸಿಗಲಿಲ್ಲಪ್ಪ ಅಂತಂದ್ರೆ ಇಲ್ಲೇ ಒಂದು ಏನಾರ ಬಿಸ್ನೆಸ್ ಹಾಕ್ಕೊಡ್ತೀನಿ. ನೀ ತಲೆ ಕೆಡಿಸ್ಕೋಬೇಡ. ಆಯ್ತು ಹೇಳ್ರಿ, ಅದೇನು ಮಾಡ್ತೀರಿ ಮಾಡ್ರಿ. ಲೇ, ನಿಮ್ಮವ್ವ ಭಾಳ ತಲೆ ಕೆಡಿಸ್ಕೊಂಡ್ರ ಮಗನ. ಹೇಳೋದಷ್ಟು ಸೀರಿಯಸ್ ಆಗಿ ಈಗಾರ ಬರೋಬ್ಬರಿ ಏನು ಕೆಲಸ ಹುಡುಕ್ಬೇಕು. ನಿನಗೆ ಅಲ್ಲಿ ಸಿಗಲಿಲ್ಲ, ನಾ ಇಲ್ಲೇ ಬಿಸ್ನೆಸ್ ಹಾಕ್ಕೊಡ್ತೀನಿ. ಇಲ್ಲೇ ಚಂದಾಗ ಇದನ್ನು ಮಾಡ್ಕೊಂಡಿರು, ಹೆಣ್ಣು ನೋಡ್ತೀನಿ. ಆಯ್ತಳಪ್ಪ, ಅಷ್ಟ ಮಾಡೋಣ ತಗೋ.